ಸೀಟ್ ಅಲಾಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಸೈಬರ್ ಸೆಂಟರ್ಸ್ ಹೋಗ್ತಾರೆ ಮಕ್ಕಳು. ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಕೀನು ಮತ್ತೆ ಪಾಸ್ವರ್ಡ್ ಎಲ್ಲ ಕೊಟ್ಬಿಡ್ತಾರೆ. ಈ ಕೊಟ್ಟಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಚಾಯ್ಸಸ್ ನ ನೀಟಾಗಿ ಚೂಸ್ ಮಾಡೋದೇ ಇಲ್ಲ. ಕೆಲವು ಕಾಲೇಜಸ್ ಅವರು ಲಾಬಿಗೋಸ್ಕರ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಸೀಟ್ಸ್ ನ ಅಲಾಟ್ ಮಾಡಿದ್ರು ರಿಮೂವ್ ಮಾಡ್ಬಿಡ್ತಾರೆ ಅವರು. ನಾವು ಸೀಟ್ಸ್ ನ ಹೋಲ್ಡ್ ಮಾಡೋದು, ಸೀಟ್ಸ್ ನ ಬೇರೆಯವ್ರಿಗೆ ಮಾರ್ಕೊಳ್ಳೋಂಥದ್ದು ಈ ತರ ನಡೀತಾ ಇತ್ತು ಅಂತೇಳಿ ಈ ಸರಿ ಡಿಲೇ ಆಗ್ತಾ ಇದೆ. ಮೋಸ್ಟ್ಲಿ ನಿಮ್ಗೆ ರಿಸಲ್ಟ್ಸ್ ಬಂದು ಆಲ್ರೆಡಿ 1 ಮಂತ್ ಮೇಲೆ ಆಗಿರ್ಬೇಕು. ಸೊ ಯಾಕೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಾನೆ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ನ ಇಡೀ ಕರ್ನಾಟಕದಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಸೀಟ್ ಹಂಚಿಕೆ ಮಾಡೋದಕ್ಕೆ ಈ ಸರಿ ಸ್ಕ್ಯಾನರ್ ಬೇರೆ ಕೊಟ್ಟಿದ್ದಾರೆ. ನೀವು ಸ್ಕ್ಯಾನರ್ ಮತ್ತೆ ಹುಡುಗರಿಗೆ ಎಲ್ಲ ವಿಡಿಯೋಸ್ ನ ಶೇರ್ ಮಾಡಿದ್ದಾರೆ. ಕೆಇಎ ವೆಬ್ಸೈಟ್ ಇದೆ, ಕೆಇಎ ಚಾನಲ್ ಇದೆ, ಮತ್ತೆ ಒಂದು ವೆಬ್ಸೈಟ್ ಮತ್ತೆ ಕೆಇಎ ಚಾನಲ್ ಕೆಇಎ ವಿಕಾಸನ ಅಂತಿದೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈಚ್ ಅಂಡ್ ಎವ್ರಿ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿದೆ ಮೊಬೈಲ್ ಯಾವ ತರ ಅಕ್ಸೆಸ್ ಮಾಡಬೇಕು ಅಂತ. ಆ ಮೊಬೈಲ್ ಅಲ್ಲಿ ಅಕ್ಸೆಸ್ ಮಾಡ್ಬೇಕಾದ್ರೆ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಕಟ್ ಆಫ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚಸ್ಗೆ ಎಲ್ಲೆಲ್ಲಿ ಸೀಟ್ ಯಾವ ಕ್ಯಾಟಗರಿಗೆ ಇನ್ಕ್ಲೂಡಿಂಗ್ ಕ್ಯಾಟಗರಿಯಿಂದಾನು ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ಮೋಸ್ಟ್ ಎಲ್ಲ PUC ಕಾಲೇಜಸ್ ಅಲ್ಲೇ ಮಾಡಿದ್ದಾರೆ. ಕೆಲವರು ರೂರಲ್ ಇರುತ್ತೆ 10 ಇಯರ್ಸ್ ಅಪ್ಲೈ ಮಾಡಿರಲ್ಲ. ಸೊ ಅಂತ ಅಪ್ಲೈ ಮಾಡದೇ ಇರೋರಿಗೆ ಆ ರೂರಲ್ ಕ್ಯಾಟಗರಿಯಲ್ಲಿ ಸೀಟ್ ತಗೊಳಕ್ ಆಗೋದೇ ಇಲ್ಲ. ಎವ್ರಿಥಿಂಗ್ ಕಂಪ್ಯೂಟರ್ ಬೇಸ್ಡ್ ಆಗಿರೋದ್ರಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನ್ ಕೊಟ್ಟಿದ್ದೀರಾ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು ನೀವು. ಕೆಲವರಿಗೆ ರೂರಲ್ ಇರುತ್ತೆ, ಮತ್ತೆ ಕನ್ನಡ ಮೀಡಿಯಂ ಇರುತ್ತೆ, ಕನ್ನಡ ಮೀಡಿಯಂ ರಿಸರ್ವೇಶನ್ ಇದೆ, 2A ಕ್ಯಾಟಗರಿ, OBC, SC ST ಎಲ್ಲ ಇದು ಮಾಡಿರ್ತೀರ. ಸೊ ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪೇರೆಂಟ್ಸ್ ಮತ್ತೆ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ನೀವು ಯಾವ ಕ್ಲೈಮ್ಗೆ ಕರೆಕ್ಟ್ ಆಗಿ ಅರ್ಥ ಬ್ರೌಚರ್ ಬಿಟ್ಟಿದ್ರು ಬ್ರೌಚರ್ ನ ನೀಟಾಗಿ ಓದಿದ್ರೆ ಅರ್ಥ ಆಗುತ್ತೆ. ಸೊ ಯಾಕೆ ಬಿಡಪ್ಪ ನಾನು ಅಪ್ಲೈ ಮಾಡಿ ನಾನು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದೇನಕ್ಕೆ ಅದೆಲ್ಲ ಮಾಡಿಸ್ಕೊಳ್ಳೋದೆಲ್ಲ ನೀವು ಡಿಲೇ ಮಾಡ್ಬಿಡ್ತೀರಾ. ಆ ಡಿಲೇ ಮಾಡ್ಬಿಟ್ಟು ಈಗ ಯಾಕೆ ಇದು ಈ ಮಾತು ಹೇಳ್ತಾ ಇದೀವಿ ಅಂದ್ರೆ ನಮ್ ಡಿಪ್ಲೊಮಾ ಹುಡುಗರೇನೆ DCET ಗೆ ಅಪ್ಲೈ ಮಾಡ್ಬೇಕಾದ್ರೆ ಒಂದು ರೂರಲ್ ಇತ್ತು. ಅವನೇನ್ ಮಾಡಿದಾನೆ ಬ್ರೌಸಿಂಗ್ ಸೆಂಟರ್ ಹೋಗಿ ಕೊಟ್ಟಿದ್ದಾನೆ. ಬ್ರೌಸಿಂಗ್ ಸೆಂಟರ್ ಏನ್ ಮಾಡಿದ್ದಾನೆ ರೂರಲ್ ಹತ್ರ ನೋ ಅಂತ ಹೊಡೆದ್ ಬಿಟ್ಟಿದ್ದಾನೆ. ಸೊ ರೂರಲ್ ನೋ ಅಂತ ಹೊಡೆದ್ ಬಿಟ್ಮೇಲೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಸೆಂಟರ್ ಹತ್ರ ಬಂದಾಗ ಏನಾಗುತ್ತೆ ಅಪ್ಡೇಟ್ ಮಾಡಿ ಸರ್ ಅಂತಾರೆ. ಅಪ್ಡೇಟ್ ಮಾಡಕ್ ಆಗೋದೇ ಇಲ್ಲ. ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವ್ನಿಗೆ ಆ ಕ್ಯಾಟಗರಿಯಲ್ಲಿ ಸೀಟ್ ಸಿಗೋದಿಲ್ಲ. ಒಳ್ಳೆ ಕಾಲೇಜಲ್ಲಿ ಸೀಟ್ ಇರುತ್ತೆ ಬಟ್ ಆದ್ರೂ ಅವನಿಗೆ ಸಿಗಲ್ಲ. ಸೊ ಅದಕ್ಕೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ಸ್ಟಡಿ ಮಾಡ್ಕೊಂಡು ಕಟ್ ಆಫ್ ಎಷ್ಟಿತ್ತು, ಕಾಲೇಜ್ ಯಾವ್ದಿದೆ, ಸೊ ಯಾವ ಬ್ರಾಂಚ್ ತಗೊಳ್ಬೇಕು ಅದನ್ನೆಲ್ಲ ನೀಟಾಗಿ ಫಸ್ಟ್ ಡಿಸ್ಕಸ್ ಮಾಡಿ ಪೇರೆಂಟ್ಸ್ ಜೊತೆ. ಇಲ್ಲ ಬೇರೆ ನಿಮ್ ಸೀನಿಯರ್ಸ್ ಓದಿರ್ತಾರೆ ಅವ್ರ ಹತ್ರ ಇದ್ ಮಾಡ್ಕೊಳ್ಳಿ. ನೀವು ಡೋಂಟ್ ಬಿಲೀವ್ ಬ್ಲೈಂಡ್ಲಿ ಸಮ್ ಅದರ್ ಪರ್ಸನ್. ಯಾಕೆಂದ್ರೆ ನಿಮ್ ಭವಿಷ್ಯತ್ ಇದು ನೀವು ನೀಟಾಗಿ ತಿಳ್ಕೊಳ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಡಿಪ್ಲೊಮಾ ಕಾಲೇಜಸ್ ಅಲ್ಲಿ ಆಲ್ಮೋಸ್ಟ್ ಕಾಲೇಜಲ್ಲಿ ಏನು ಮಾಡ್ತಿರಲ್ಲ ಕೌನ್ಸಿಲಿಂಗ್ ಇದು ಸೀಟ್ ಅಲಾಟ್ಮೆಂಟ್ ಮಾಡ್ಬೇಕಾದ್ರೆ ಕಾಲೇಜಸ್ ಅಲ್ಲಿ ಹೆಲ್ಪ್ ತಗೊಳ್ಬಹುದು. ಈಗ ಏನ್ ನಮ್ಮ ಕಾಲೇಜ್ ಇದೆಯೋ ಇಂಜಿನಿಯರಿಂಗ್ ಕಾಲೇಜು ಸರ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹುಡುಗರು ಇಲ್ಲೂ ಬಂದು ಬೇಕಾದ್ರೆ ಆಪ್ಷನ್ ಎಂಟ್ರಿನ ಚೂಸ್ ಮಾಡ್ಕೊಳ್ಬಹುದು. ಸೊ ಇಷ್ಟು ಮಾತನಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮ್ ಧನ್ಯವಾದಗಳು. ಸರ್ ಹೇಳಿದಕ್ಕೆ ಜಾಯಿನ್ ಮಾಡ್ತೇನೆ. ಈಗ ಆಪ್ಷನ್ ಎಂಟ್ರಿ ಪ್ರಾಸೆಸ್ 4ನೇ ತಾರೀಕು ನಂತರ 2ರಿಂದ 4ನೇ ತಾರೀಕು ತನಕ ತಮ್ದೆಲ್ಲ ಏನಾದ್ರು ಕರೆಕ್ಷನ್ಸ್ ಗಳಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರೋ ಕರೆಕ್ಷನ್ಸ್ ಇರ್ಬೋದು, ಮತ್ತೆ ಆಮೇಲೆ ಅಡ್ರೆಸ್ ಕರೆಕ್ಷನ್ಸ್ ಇರ್ಬೋದು, ನಿಮ್ಮ ಕ್ಲೈಮ್ಸ್ ಕರೆಕ್ಷನ್ಸ್ ಇರ್ಬೋದು, ಕ್ಯಾಟಗರಿ ಕರೆಕ್ಷನ್ಸ್ ಇರ್ಬೋದು, ಈ ತರ ಏನೇ ಕರೆಕ್ಷನ್ಸ್ ಇದ್ರು ಕೂಡ ಮಾಡ್ಕೊಳ್ಳಕ್ಕೆ ಕೆಇಎ ಜುಲೈ 2ರಿಂದ ಜುಲೈ 4, 5 ಅವಕಾಶ ಕೊಟ್ಟಿದ್ದಾರೆ. ಆ ಎಲ್ಲ ಕರೆಕ್ಷನ್ಸ್ ಗಳಿಗೂ ಮಾಡ್ಕೊಳ್ಬಹುದು. ಮಾಡ್ಕೊಳ್ಳಕ್ಕೆ ನೀವು ನಿಮ್ಮ ಒಂದು ಸ್ಲಾಟ್ ನ ಬುಕ್ ಮಾಡ್ಕೊಳ್ಬೇಕು. ಕೆಇಎಲ್ಲಿ ಸ್ಲಾಟ್ ಬುಕ್ ಮಾಡ್ಕೊಂಡು ಆ ಸ್ಲಾಟ್ ಟೈಮ್ ಅಲ್ಲಿ ನೀವು ಹೋಗಿ ಕೆಇಎ ನ ಅಪ್ರೋಚ್ ಆದ್ರೆ ನಿಮ್ಮ ಕರೆಕ್ಷನ್ಸ್ ನ ಮಾಡ್ಕೊಡ್ತಾರೆ. ತದನಂತರ ಅವಕಾಶ ಇರೋದಿಲ್ಲ. ಅದು ಒಂದು. 2ನೇ ವಿಚಾರ ಏನು ಅಂತಂದ್ರೆ ಚಿಂತಾಮಣಿ ಸುತ್ತಮುತ್ತಲು ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ, ಚಿಂತಾಮಣಿ ಮತ್ತು ಚಿಂತಾಮಣಿ ಸುತ್ತಮುತ್ತ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾರೇ ಬಂದ್ರು ಕೂಡ ನಮ್ಮ ಕಾಲೇಜಲ್ಲಿ ಫ್ರೀ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇನೆ. ಅವ್ರಿಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಡೈರೆಕ್ಟ್ಲಿ ಇಲ್ಲಿ ಬರ್ಬೋದು. ವಿದ್ಯಾರ್ಥಿಗಳು ದಾಖಲೆಗಳನ್ನ ಇಟ್ಕೊಂಡು ಇಲ್ಲಿ ಬರ್ಬೋದು. ಅವ್ರಿಗೆ ಏನು ಆಪ್ಷನ್ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡಕ್ಕೆ ನಾವು ಸಹಕಾರ ಕೊಡ್ತೀವಿ ಕಾಲೇಜಿಂದ. ಇದೇ ಲ್ಯಾಬ್ ಅಲ್ಲಿ ಸುಮಾರು 30 ಕಂಪ್ಯೂಟರ್ಸ್ ಇದೆ. ಎಲ್ಲಾ ಹುಡುಗರಿಗೂ ಅವಕಾಶ ಮಾಡಿಕೊಡ್ತೇನೆ. ಸುಮಾರು ವೆಬ್ ಕ್ಯಾಮ್ ಇದೆ. ಒಂದು 6 ಸಿಸ್ಟಮ್ ವೆಬ್ ಕ್ಯಾಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇವೆ. ಮತ್ತೆ 4 ಲ್ಯಾಪ್ಟಾಪ್, ಒಂದು 10 ಜನಕ್ಕೆ ಒಂದು 10 ಜನ ಪ್ಯಾರಲಲ್ಲಿ ಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡುವಂತ ಅವಕಾಶ ಮಾಡಿಕೊಡ್ತೇವೆ. ಅದು ಒಂದು 10ರಿಂದ 12 ದಿನ ಅವಕಾಶ ಇರ್ತದೆ. ಕೆಇಎ ಅವಕಾಶ ಕೊಟ್ಟಿರ್ತಾರೆ. ಎಲ್ಲಾ ಸಮಯದಲ್ಲಿ
ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ನಾವು ಲ್ಯಾಬ್ ಓಪನ್ ಇರುತ್ತೆ. ಆ ಟೈಮಲ್ಲಿ ಯಾವ ಬೇಕಾದ್ರೂ ಬರ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗೋದಕ್ಕೆ. ತಮಗೆ ಈಗೇನು ಪ್ರೋಸೆಸ್ ನಾವು ಹೇಳ್ತೀವಿ ಅದನ್ನ ಮಾರ್ಗದರ್ಶನ ಮಂತ್ರ ಕೂಡ ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗೋವರೆಗೂ ಕೂಡ ಸಹಕಾರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ. CET cell established in 1994 for conduct of CET for determining merit. ವಿದ್ಯಾರ್ಥಿಗಳಿರ್ತಕ್ಕಂಥ ಪ್ರತಿಭೆ ಆಧಾರಿತ ಒಂದು ಸೀಟು ಹಂಚಿಕೆ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ 1994ರಲ್ಲಿ CET ಸೆಲ್ ಆರಂಭಗೊಳ್ಳುತ್ತದೆ. CET ಸೆಲ್ ಮುಖಾಂತರ ನಾವು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸಸ್, ಫಾರ್ಮಸಿ ಕೋರ್ಸಸ್, ಆಲಿಡ್ ಸೈನ್ಸ್ ಕೋರ್ಸಸ್, BSc ನರ್ಸಿಂಗ್, ವೆಟನರಿ, ಆಯುಷ್ ಕೋರ್ಸ್ಗಳಂತ ಎಲ್ಲ ಮಾದರಿಯ ವೃತ್ತಿಪರ ಕೋರ್ಸ್ಗಳಿಗೆ, ಎಲ್ಲಾ ರೀತಿಯ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡ್ಕೊಳ್ಳಕ್ಕೆ CET ಸೆಲ್ ನಮಗೆ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ಶುರು ಮಾಡಿರುತ್ತೆ. ಸೊ KEA ಇದು ಏನಂತಂದ್ರೆ ನಾವು ಏನೇನು ಕ್ಲೈಮ್ಸ್ ನಾವು ಕ್ಲೈಮ್ ಮಾಡ್ತೇವೆ, ಮೇ ಬಿ ಕ್ಯಾಟಗರಿ ಇರ್ಬೋದು, ಆರ್ಟಿಕಲ್ 371 ಇರ್ಬೋದು, ರೂರಲ್ ಇರ್ಬೋದು, ಮತ್ತೆ ಲೋ ಇನ್ಕಮ್ ಇರ್ಬೋದು, EWS ಇರ್ಬೋದು, ಎಲ್ಲವನ್ನು ಕೂಡ ನಾವೇನು ಕ್ಲೈಮ್ ಗಳನ್ನ ಅಪ್ಲೈ ಮಾಡ್ಕೊಳ್ತೀವಿ ಅದನ್ನ ನಾವೇನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೇವೆ, ಅಂದ್ರೆ ನಾವು ಕ್ಯಾಟಗರಿ ಕ್ಲೈಮ್ ಮಾಡ್ಬೇಕಾದ್ರೆ RD ನಂಬರ್ ಅಂತ ಒಂದು ಅಪ್ಲಿಕೇಶನ್ ಜೊತೆ ಬರ್ತದೆ. RD ನಂಬರ್ ಮುಖಾಂತರ ಆ ಒಂದು ವೆರಿಫಿಕೇಶನ್ ನ KEA ಒಂದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಂದು ವೆಬ್ ಸರ್ವಿಸಸ್ ರಿಲೀಸ್ ಮಾಡಿದ್ದಾರೆ. ಆ ವೆಬ್ ಸರ್ವಿಸಸ್ ಮುಖಾಂತರ ಅದನ್ನ ಡಾಕ್ಯುಮೆಂಟ್ ನ ಅವ್ರು ವೆರಿಫೈ ಮಾಡ್ಕೊಳ್ತಾರೆ. ಹಾಗಾಗಿ ನಾವೇನು ಅಂತಂದ್ರೆ ನಾವು ಅಪ್ಲೈ ಮಾಡ್ಕೊಳ್ಬೇಕು, ವೆರಿಫಿಕೇಶನ್ ಆನ್ಲೈನ್ ನಿಂದ ಅವ್ರು KEA ಮುಖಾಂತರ ಮಾಡ್ಕೊಳ್ತಾರೆ. ಈ ಒಂದು ಸ್ಲೈಡ್ ಅಲ್ಲಿ ನಮಗೆ ಯಾವ ರೀತಿ ಸೀಟ್ ಹಂಚಿಕೆ ಯಾವ ರೀತಿ ಆಗ್ತದೆ ಅನ್ನೋದು ಒಂದು ವಿವರ ಇದೆ, ಇಲ್ಲಿ ನೋಡ್ಕೊಳ್ಬಹುದು. ನಮ್ಮಲ್ಲಿ ಕೋರ್ಸಸ್ ಇಂಜಿನಿಯರಿಂಗ್ CET-ಗೆ ಎಲಿಜಿಬಿಲಿಟಿ ಏನಂದ್ರೆ ಮಿನಿಮಮ್ 45% ಆಫ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ PCM. ಅದು ಮಿನಿಮಮ್ ಎಲಿಜಿಬಿಲಿಟಿ ಅಷ್ಟೇ. ಇದು ಮಿನಿಮಮ್ ಎಲಿಜಿಬಿಲಿಟಿ ಅಷ್ಟೇ. ಇದು ಮಿನಿಮಮ್ ಎಲಿಜಿಬಿಲಿಟಿ ಅಷ್ಟೇ. ಇದೇನಂತಂದ್ರೆ ನಮಗೆ ತಿಳಿದಾಗೆ 45% ಆಫ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಇನ್ PCM, ರೈಟ್, ಮಿನಿಮಮ್ ಮಾತ್ರ. ಬಟ್ ಅಗೇನ್ SC ST ಕ್ಯಾಟಗರಿ 1, 2A, 2B, 3A, 3B ಅವರಿಗೆ 40% ಇದಿದೆ, ರಿಕ್ವೈರ್ಮೆಂಟ್ ಇದೆ. ಅದರ ನಂತರ ಕ್ರೈಟೀರಿಯಾ ಫಾರ್ ಡಿಟರ್ಮಿನೇಷನ್ ಆಫ್ ಮೆರಿಟ್, ನಿಮ್ಮ ರ್ಯಾಂಕ್ ಯಾವ್ದ್ರ ಮೇಲೆ ನಿರ್ಧಾರ ಆಗ್ತದೆ ಅನ್ನೋದಾದ್ರೆ ಒಂದು 50% ಮಾರ್ಕ್ಸ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್, ನಿಮ್ಮ PUC ಇರ್ಬೋದು ಅಥವಾ CBSE ಇಂದ +2 ಇರ್ಬೋದು. ಸೊ ಆ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದ್ರ 50% ಮಾರ್ಕ್ಸ್ ನ ತಗೊಳ್ತಾರೆ. ನಂತರ ಇನ್ 50% ಮಾರ್ಕ್ಸ್ ನ CET ನಿಮ್ಮ CET ಎಕ್ಸಾಮ್ ಮುಖಾಂತರ ಏನು 50% ಮಾರ್ಕ್ಸ್ ಬರುತ್ತೋ ಅದರಿಂದ 50% ತಗೊಂಡು 100% ಕ್ಯಾಲ್ಕುಲೇಟ್ ಮಾಡಿ ತದನಂತರ ನಿಮ್ಗೆ ನಿಮ್ಮ ರ್ಯಾಂಕ್ ನ ಅನೌನ್ಸ್ ಮಾಡ್ತಾರೆ. ಆಮೇಲೆ ಹಾಗೆ ಪ್ರೀವಿಯಸ್ ನೀಟ್ ಆರ್ಕಿಟೆಕ್ಚರ್ಗೆ 50% ಆಫ್ ಸೇಮ್ ಥಿಂಗ್, 50% ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, 50% ನಾಟಾ ಒಂದು ನಾಟಾ ಅಂತಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಆರ್ಕಿಟೆಕ್ಚರ್ ಟೆಸ್ಟಿಂಗ್ ಏಜೆನ್ಸಿ. ಅದು ಯಾರಾದ್ರೂ BR ಕೋರ್ಸ್ ಅನ್ನ ಮಾಡ್ಬೇಕು ಅನ್ನೋ ಆಸಕ್ತಿ ಇರುವಂತವ್ರು ಆ ನಾಟಾ ಎಕ್ಸಾಮಿನೇಷನ್ ತಗೊಳ್ಬೇಕಾಗಿರುತ್ತೆ. ತಗೊಂಡಿದ್ದವರಿಗೆ ಅದರದ್ದು 50% ಎಕ್ಸಾಮಿನೇಷನ್ ರಿಸಲ್ಟ್ಸ್ ನ ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೆ ಫಾರ್ಮಾ ಸೈನ್ಸಸ್ ಅಲ್ಲಿ 50% ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್, ಅಗೇನ್ 50% ಆಫ್ CET. ಇಲ್ಲಿ 50% ಮತ್ತೆ ಅಗೇನ್ ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಅಲ್ಲಿ ಕೂಡ 50% ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, 50% ಆಫ್ CET ಇದೆ. ಇಲ್ಲಿ ಎಷ್ಟು ಜನ ಮೆಡಿಕಲ್ ಹೋಗ್ಬೇಕು ಅಂತ ಆಸಕ್ತಿ ಇದ್ದಾರೆ, ವೆಟನರಿ ಸೈನ್ಸಸ್ ಅಥವಾ ಮೆಡಿಕಲ್ ಹೋಗುವಂತ ಆಸಕ್ತಿ ಅಂತ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಇಲ್ಲಿ? ಓಕೆ, ಗುಡ್. ಇಲ್ಲಿ ವೆಟನರಿ ಸೈನ್ಸಸ್ BVSc ಅಲ್ಲಿ ಓನ್ಲಿ CET ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ, PUC ಮಾರ್ಕ್ಸ್ ನ ಕನ್ಸಿಡರ್ ಮಾಡೋದಿಲ್ಲ. BVSc ಹಾಗೂ ಫಾರ್ಮಾ ಸೈನ್ಸಸ್ ಹೋಗ್ತಾರೆ ಯಾರು, ಅವರಿಗೆ ಓನ್ಲಿ CET ಸ್ಕೋರ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಿ ಫಾರ್ಮಾ ಹಾಗೂ ಲ್ಯಾಟರಲ್ ಎಂಟ್ರಿ, ಬಿ ಫಾರ್ಮಾ CET ಹಾಗೂ ಫಾರ್ಮಾ ಡಿ, BSc ನರ್ಸಿಂಗು, ಹಾಗೆ ಮೆಡಿಕಲ್ ಅಲ್ಲಿವರೆಗೂ ನಿಮ್ಗೆ ಅಲ್ಲಿವರೆಗೂ BSc ನರ್ಸಿಂಗ್ ವರೆಗೂ ನಿಮ್ಗೆ CET ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ತದನಂತರ ಮೆಡಿಕಲ್ ಮತ್ತೆ ಡೆಂಟಲ್ಗೆ ಎಲ್ರಿಗೂ ಗೊತ್ತಿದ್ದಾಗೆ ನೀಟ್ ಸ್ಕೋರ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಹಾಗೆ ಆಯುಷ್ UG ಮತ್ತೆ ನೀಟ್ ಅವ್ರಿಗೂ ಕೂಡ ನೀಟ್ ರ್ಯಾಂಕಿಂಗ್ ಮೇಲೆ ಆಗ್ತದೆ. ಹಾಲಿಡ್ ಹೆಲ್ತ್ ಸೈನ್ಸಸ್ಗೆ ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಅಂದ್ರೆ ನಿಮ್ಗೆ BPT ಆಗ್ಬೋದು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಗ್ರಿ ಕೋರ್ಸಸ್ಗೆ ಓನ್ಲಿ ಆನ್ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಮೇಲೆ ಮಾತ್ರ ಅಲಾಟ್ಮೆಂಟ್ ಆಗ್ತದೆ. ಇಲ್ಲಿ ಅವರೇನು CET ಮಾರ್ಕ್ಸ್ ಏನು ತಗೊಳ್ಳೋದಿಲ್ಲ.
ಇಲ್ಲಿ ಸೀಟ್ ಶೇರಿಂಗ್ ರೇಷಿಯೋ ಇದೇನು ಅಂತ ಹೇಳಿ ಈ ಸ್ಲೈಡ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಆ ಸೀಟ್ ಆಮೇಲೆ ಅದನ್ನ ಯಾವ ರೀತಿ ಶೇರ್ ಆಗಿದೆ ಅಂದ್ರೆ ಗೌರ್ಮೆಂಟ್ ಜೊತೆ ಮತ್ತೆ ಪ್ರೈವೇಟ್ ಕಾಲೇಜ್ಗಳ ಜೊತೆ ಯಾವ ರೀತಿ ಸೀಟ್ ಶೇರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಅಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ 85% ಆಫ್ ಸೀಟ್ಸ್, ಗೌರ್ಮೆಂಟ್ ಕಾಲೇಜಲ್ಲಿ 85% ಆಫ್ ಸೀಟ್ಸ್ ಸಿಟಿ ಮುಖಾಂತರನೇ ನಡೀತದೆ. ಹಾಗೆ ಆಲ್ ಇಂಡಿಯಾ ಕೋಟಾ 15% ಇರುತ್ತೆ. 85% ನೀವು ಇದ್ರಲ್ಲಾದ್ರೆ ಸಿಟಿ ಮುಖಾಂತರ ಆದ್ರೆ ಇನ್ 15% ಆಲ್ ಇಂಡಿಯಾ ಕೋಟಾದಲ್ಲಿ ಆಗ್ತದೆ. ಹಾಗೆ ನಾನ್ ಮೈನಾರಿಟಿ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ 40% ಸೀಟ್ಸ್ ಗೌರ್ಮೆಂಟ್ ಸೀಟ್ಸ್ ಅಂತ ರಿಸರ್ವ್ ಆಗುತ್ತೆ. ಹಾಗೆ ಕಾಮೆಂಟ್ ಕೆ ಮುಖಾಂತರ 40% ಸೀಟ್ಸ್ ನ ಫಿಲ್ ಮಾಡ್ತಾರೆ. ಹಾಗೆ NRI ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ 20% ಸೀಟ್ಸ್ ಅನ್ನು ಫಿಲ್ ಮಾಡ್ತಾರೆ. ಈಗ ಇದು ತಗೊಂಡ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ ತಗೊಂಡ್ರೆ ಗೌರ್ಮೆಂಟ್ ಸೀಟ್ಸ್ 25% ಫಿಲ್ ಮಾಡ್ತಾರೆ ಥ್ರೂ ಗೌರ್ಮೆಂಟ್. ಹಾಗೆ KRLM ಅಂತ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಜನಲ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ, ಅದು 55% ಸೀಟ್ಸ್ ನ ಅದ್ರ ಮುಖಾಂತರ ಫಿಲ್ ಮಾಡ್ತಾರೆ. ಹಾಗೆ NRI ಮತ್ತು ಮ್ಯಾನೇಜ್ಮೆಂಟ್ ಅಲ್ಲಿ 25% ಆಫ್ ಸೀಟ್ಸ್ ನ ಫಿಲ್ ಮಾಡ್ತಾರೆ. ಅದನ್ನೇ ಸೇಮ್ ಥಿಂಗ್ ಈಗ ಡೆಂಟಲ್ ಅಲ್ಲಿ ಕೂಡ 85% ಗೌರ್ಮೆಂಟ್ ಕೋಟಾ ಇದೆ. ಹಾಗೆ 15% ನಮಗೆ ಆಲ್ ಇಂಡಿಯಾ ಕೋಟಾ ಇದೆ. ಹಾಗೂ ಅಲ್ಲಿ ಯಾವುದೇ ರೀತಿ ಏಡೆಡ್ ಕಾಲೇಜುಗಳಲ್ಲಿ ಇರೋದಿಲ್ಲ, ಡೆಂಟಲ್ ಮತ್ತೆ ಮೆಡಿಕಲ್ ಏಡೆಡ್ ಕಾಲೇಜ್ ಇಲ್ಲ, ಹಾಗಾಗಿ ಡಾಟ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾನ್ ಮೈನಾರಿಟಿ ಕಾಲೇಜಲ್ಲಿ 35% ಆಫ್ ಸೀಟ್ಸ್ ಇದೆ, 45% 20%. ಸೊ ಇದೇನಾಗುತ್ತೆ ಅಂತಂದ್ರೆ ನಿಮ್ಗೆ ಇದೇನಾದ್ರೆ ಸೀಟ್ ಶೇರಿಂಗ್ ಮೆಕ್ಯಾನಿಸಮ್ ಅಂದ್ರೆ ಯಾವ ರೀತಿ ಸೀಟ್ ಶೇರ್ ಆಗಿದೆ ಪರ್ಸೆಂಟೇಜ್ ಅನ್ನ ಇಲ್ಲಿ ಹೇಳಿದ್ದಾರೆ. ಅಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗುವಂತ ಮಕ್ಕಳಿದ್ದಾರೆ. ನೀವು ನೋಡ್ಕೊಳ್ಬಹುದು ಇಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಅಲ್ಲಿ 100% ಆಫ್ ಸೀಟ್ಸ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ 100% ಆಫ್ ಸೀಟ್ಸ್ ಥ್ರೂ ಸಿಇಟಿ ಆಗ್ತದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. 100% ಸೀಟ್ಸ್ ಎಲ್ಲವನ್ನೂ ಕೂಡ ಥ್ರೂ ಗೌರ್ಮೆಂಟ್ ಮುಖಾಂತರ ಥ್ರೂ ಸಿಇಟಿ ಮುಖಾಂತರ ಅಲಾಟ್ ಆಗ್ತದೆ. ಇನ್ ಕೇಸ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ 3 ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಪ್ರೋಸೆಸ್ ಮುಗಿದು ಸೀಟ್ ಏನಾದ್ರೂ ಉಳಿಕೆ ಆದ್ರೆ ಮಾಪಪ್ ರೌಂಡ್ ಅಲ್ಲಿ ಅದು ಕಾಲೇಜುಗಳಿಗೆ ಫಿಲ್ ಮಾಡ್ಕೊಳ್ಳಕ್ಕೆ ಒಂದು KEA ಅವಕಾಶ ಕೊಡ್ತದೆ. ಅದು ಕೂಡ ಗ್ಯಾರಂಟಿ ಇರೋದಿಲ್ಲ, ಅದು ಸೀಟ್ ಉಳಿದ್ರೆ ಮಾತ್ರ ಅದ್ರ ಮೇಲೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟ್ ಅಡ್ಮಿಷನ್ಸ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ ಅನ್ನುವಂತ ಒಂದು ಏನಾದ್ರು ಅಭಿಪ್ರಾಯ ಇದ್ರೆ ಅದು ಕೆಲವು ಸಾರಿ ತಪ್ಪಾಗ್ಬೋದು ಕೂಡ. ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ 100% ಸೀಟ್ಸ್ ಥ್ರೂ ಸಿಇಟಿನ ಮುಖಾಂತರನೇ ಆಗ್ತದೆ. ನಮ್ಮ ಕಾಲೇಜು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU ಚಿಂತಾಮಣಿಯಲ್ಲೂ ಕೂಡ ನಮ್ಮಲ್ಲಿ 4 ಕೋರ್ಸ್ ಇದೆ. ಆ 4 ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಇದೆ, ಹಾಗೂ ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ. 4 ಕೋರ್ಸ್ ಇದೆ. 4 ಕೋರ್ಸ್ ಪ್ರತಿ ಕೋರ್ಸ್ ಅಲ್ಲಿ ನಮಗೆ 60 ಸೀಟ್ಗಳ ನಮಗೆ ಇಂಟೇಕ್ ಇದೆ. ಬಟ್ ಎಲ್ಲ ಕೋರ್ಸ್ಗಳು ಸೇರಿಸಿ ನಮಗೆ 240 ಸೀಟ್ಸ್ಗಳಿದೆ. ಎಲ್ಲ 240 ಸೀಟ್ಗಳು ಕೂಡ ನಾವು KEA ಮುಖಾಂತರನೇ ಫಿಲ್ ಮಾಡ್ತಾ ಇದ್ದೇವೆ. ಇದು 100% ಸೀಟ್ಸ್ ನಾವು KEA ಮುಖಾಂತರ ಫಿಲ್ ಮಾಡ್ತಿದ್ದೇವೆ. ಅದೇ ಏಡೆಡ್ ಕಾಲೇಜುಗಳಲ್ಲಿ 95% ಆಫ್ ದ ಸೀಟ್ಸ್ ಥ್ರೂ ಏಡೆಡ್ ಕಾಲೇಜುಗಳಲ್ಲಿ 95% ಸೀಟ್ಸ್ ಥ್ರೂ ಸಿಇಟಿ ಮುಖಾಂತರ ಆಗ್ತದೆ. 5% ಸೀಟ್ ಮ್ಯಾನೇಜ್ಮೆಂಟ್ ಮುಖಾಂತರ ಆಗ್ತದೆ. ನಾನ್ ಮೈನಾರಿಟಿ ಕಾಲೇಜುಗಳಲ್ಲಿ 45%, 30%, 25% ಶೇರಿಂಗ್ ಅಲ್ಲಿ ಆಗ್ತದೆ. 45% ಥ್ರೂ ಸಿಇಟಿ ಮುಖಾಂತರ ಆಗ್ತದೆ. ಇನ್ನು 30% ಆಫ್ ಸೀಟ್ಸ್ ನಿಮ್ಗೆ ಕಾಮೆಂಟ್ ಮುಖಾಂತರ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಇನ್ನು 25% ಸೀಟ್ಸ್ ಥ್ರೂ NRI ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಆಗ್ತದೆ. ಹಾಗೆ ಮೈನಾರಿಟಿ ಕಾಲೇಜುಗಳಲ್ಲಿ 40%, 30%, 30%. ಸೊ ಇದು 40% ಆಫ್ ಸೀಟ್ಸ್ ಥ್ರೂ KEA ಮುಖಾಂತರ ಅಲಾಟ್ಮೆಂಟ್ ಆಗ್ತದೆ. ಇದು ಸೀಟ್ ಡಿಸ್ಟ್ರಿಬ್ಯೂಷನ್. ಸೊ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ 85%, ಅಗೇನ್ ಆಲ್ ಇಂಡಿಯಾ ಕೋಟಾ ಮೆಡಿಕಲ್ 15% ಆಗ್ತದೆ. ಸೊ ಆಲ್ರೆಡಿ ಹಿಂದ್ಗಡೆ ಸ್ಲೈಡ್ ಅಲ್ಲಿ ಹೇಳಿದೆ ಅದನ್ನ. ಓಕೆ, UG NEET ಮೆಡಿಕಲ್ ಅಗೇನ್ ಡೆಂಟಲ್, ಆಯುಷ್ ಕಾಲೇಜುಗಳಲ್ಲಿ ಸೀಟ್ ಯಾವ ರೀತಿ ಯಾವ ಕ್ಯಾಟಗರಿ ಅಂಡರ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಗೌರ್ಮೆಂಟ್ ಸೀಟ್ ಮುಖಾಂತರ ನಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ, ಮತ್ತೊಂದು ಪ್ರೈವೇಟ್ ಸೀಟ್ ಮುಖಾಂತರ ಅಲಾಟ್ಮೆಂಟ್ ಆಗ್ತದೆ. NRI ಸೀಟ್ ಮುಖಾಂತರ ನಮಗೆ ಅಡ್ಮಿಷನ್ ಸಿಗ್ತದೆ. ಹಾಗೆ ಅದರ್ ಸೀಟ್ಸ್ ಕೂಡ ಅದರ್ ಸೀಟ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಮುಖಾಂತರ ಆಗ್ತದೆ.
ನೆಕ್ಸ್ಟ್. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಾಸೆಸ್. ಇದು ಬಹಳ ಇಂಪಾರ್ಟೆಂಟ್ ಪ್ರಾಸೆಸ್. ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಸ್ಟೇಜಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಸ್ಟೇಜ್ ನಂಬರ್ 1 ಅಲ್ಲಿ ನಾವು ಡೌನ್ಲೋಡ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಆಲ್ಮೋಸ್ಟ್ ಎಲ್ಲರೂ ಕೂಡ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿದ್ರೆ ಅಂತ ನಾನು ಅನ್ಕೊಳ್ತೇನೆ. ಯಾರು ವೆರಿಫಿಕೇಶನ್ ಸ್ಲಿಪ್ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ? ಯಾರಾದ್ರೂ ಇದ್ದೀರಾ? ವೆರಿಫಿಕೇಶನ್ ಸ್ಲಿಪ್ ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ದೀರಾ ಇಲ್ಲಿ? ಓಕೆ, ಎಲ್ಲರೂ ವೆರಿಫಿಕೇಶನ್ ಸ್ಟೇಜ್ ನಂಬರ್ 1 ಕಂಪ್ಲೀಟ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಎಂಟ್ರಿ ಆಫ್ ಆಪ್ಷನ್ಸ್, ಅದು ಎಂಟ್ರಿ ಆಫ್ ಆಪ್ಷನ್ಸ್ 4ನೇ ತಾರೀಕು ನಂತರ ಪ್ರಾಬಬ್ಲಿ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಬೀಳೋ ಸಾಧ್ಯತೆಗಳಿದೆ. ಅವಾಗ ನೀವು ನಿಮ್ಮ ಎಂಟ್ರಿ ಆಫ್ ಆಪ್ಷನ್ಸ್ ನ ಮಾಡ್ಕೊಳ್ಬೇಕಾಗ್ತದೆ. ಅದು ಸ್ಟೇಜ್ ನಂಬರ್ 2. ಆ ಸ್ಟೇಜ್ ನಂಬರ್ 2 ನ ಯಾವ ರೀತಿ ಮಾಡಬೇಕು ಅನ್ನೋದು ಇನ್ನೂ ಡೀಟೇಲ್ ಆಗಿ ಒಂದು ವಿಡಿಯೋ ಇದೆ, ವಿಡಿಯೋ ಪ್ಲೇ ಮಾಡ್ತೀನಿ ನಂತರ, ಈ ಪ್ರೆಸೆಂಟೇಷನ್ ನಂತರ ಅದನ್ನು ಪ್ಲೇ ಮಾಡ್ತೇನೆ. ಸ್ಟೇಜ್ ನಂಬರ್ 2 ಅಲ್ಲಿ ನಿಮ್ಮ ಆಪ್ಷನ್ ನ ನೀವು ಎಂಟ್ರಿ ಮಾಡ್ಕೊಳ್ತೀರಾ. ನೀವು ಎಲ್ಲಾ ಕೋರ್ಸ್ಗಳು ಏನು ಕೋರ್ಸಸ್ ನ ಡಿಸ್ಪ್ಲೇ ಮಾಡಿದ್ವಿ, ಮೆಡಿಕಲ್, ಇಂಜಿನಿಯರಿಂಗ್, ಆಯುಷ್, ಫಾರ್ಮಾ ಸೈನ್ಸಸ್, ಎಲ್ಲಾ ಕೋರ್ಸ್ಗಳಿಗೂ ನಿಮ್ಗೆ ಯಾವ ಕೋರ್ಸ್ಗಳು ಬೇಕೋ ಎಲ್ಲಾ ಕೋರ್ಸ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿಗಳು ಮಾಡ್ಕೊಳ್ಳುವಂತ ಅವಕಾಶ ಇದೆ ಸ್ಟೇಜ್ ನಂಬರ್ 2 ಅಲ್ಲಿ. ಸ್ಟೇಜ್ ನಂಬರ್ 3 ಅಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲಾಟ್ ಆಗ್ತದೆ. ಒಂದ್ಸರಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲಾಟ್ ಆದ್ಮೇಲೆ ನಿಮಗೆ ನೀವೇನಾದ್ರೂ ಇಷ್ಟ ಆದ್ರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇಷ್ಟ ಆದ್ರೆ ನಿಮ್ಗೆ ಹಾಗೆ ಅದನ್ನ ಉಳಿಸ್ಕೊಳ್ಬಹುದು ಸಾಧ್ಯತೆ. ಅದು ಮಾಕ್ ಅಂತಂದ್ರೆ ಒಂದು ರೀತಿಯಾದಂತ ಒಂದು ನಿಮಗೆ ಅಣಕು ಪ್ರಕ್ರಿಯೆಯನ್ನ ತೋರಿಸುತ್ತೆ. ಈ ಅಣಕು ಪ್ರಕ್ರಿಯೆಯಲ್ಲಿ ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಗ್ಬೋದು ನಿಮಗೆ ಅನ್ನೋದಂತ ಒಂದು ನಿಮ್ಗೆ ಸಾಧ್ಯತೆಯನ್ನ ನಿಮ್ಗೆ ತೋರಿಸುತ್ತೆ. ನಿಮ್ಗೆ ಇಷ್ಟ ಆದ್ರೆ ಅದನ್ನ ಉಳಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮಗೆ ಆಪ್ಷನ್ ಅನ್ನ ರೀಅರೇಂಜ್ ಮಾಡ್ಕೊಳ್ಬಹುದು, ಆಡ್ ಮಾಡ್ಕೊಳ್ಬಹುದು, ಡಿಲೀಟ್ ಮಾಡ್ಕೊಳ್ಬಹುದು, ರೀಅರೇಂಜ್ ಮಾಡ್ಕೊಳ್ಬಹುದು. ಎಲ್ಲ ಅವಕಾಶಗಳನ್ನ ನಮಗೆ ಮಾರ್ಕ್ ರಿಸಲ್ಟ್ಸ್ ಆದ್ಮೇಲೆ ಕೂಡ ನಮ್ಗೆ ಅವಕಾಶ ಸಿಗ್ತದೆ. ಮಾರ್ಕ್ ರಿಸಲ್ಟ್ಸ್ ಆದ್ಮೇಲೆ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ತೇವೆ. ಆಪ್ಷನ್ ಎಂಟ್ರಿ ಮಾಡಿದ ನಂತರ ನಮಗೆ ಮಾರ್ಕ್ ರಿಸಲ್ಟ್ಸ್ ಬರ್ತದೆ. ಮಾರ್ಕ್ ರಿಸಲ್ಟ್ಸ್ ಬಂದ ನಂತರ ನಮಗೆ ಮಾರ್ಕ್ ರಿಸಲ್ಟ್ಸ್ ಇಷ್ಟ ಆದ್ರೆ ನಿಮ್ಗೆ ಹಾಗೆ ಉಳಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಆಲ್ಟರ್ ಮಾಡ್ಕೊಳ್ಬಹುದು, ಚೇಂಜಸ್ ಮಾಡ್ಕೋಬಹುದು, ಡಿಲೀಟ್ ಮಾಡಬಹುದು, ಅಡಿಷನ್ ಮಾಡ್ಕೋಬಹುದು. ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡೋಕ್ಕೆ ಲಿಮಿಟೇಷನ್ಸ್ ಇಲ್ಲ. ಇಷ್ಟೇ ಕಾಲೇಜ್ಗಳು ಮಾಡಬೇಕು, ಇಷ್ಟೇ ಕೋರ್ಸ್ಗಳು ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇಲ್ಲ. ಯಾರಿಗೆ ಎಷ್ಟು ಕಾಲೇಜುಗಳು ಎಷ್ಟು ಆಪ್ಷನ್ಗಳು ಮಾಡಬೇಕು ಅನ್ನೋದು ಎಲ್ಲಾ ರೀತಿಯಂತ ಎಕ್ಸಾಸ್ಟಿವ್ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದೆ, ಕೆಇಎ ಅವಕಾಶ ಕೊಟ್ಟಿದೆ. ಓಕೆ, ಮಾರ್ಕ್ ರಿಸಲ್ಟ್ಸ್ ಆದ್ಮೇಲೆ ನಿಮಗೆ ಸರಿ ಅನ್ಸಿದ್ಮೇಲೆ ನೀವು ಹಾಗೆ ಉಳಿಸಿದ್ರೆ ಅಥವಾ ಅರೇಂಜ್ ಮಾಡ್ಕೊಂಡು ರೀಅರೇಂಜ್ ಮಾಡ್ಕೊಂಡಿದ ನಂತರ ತದನಂತರ ಸ್ಟೇಜ್ ನಂಬರ್ 4 ಬರ್ತೀವಿ. ಆಫ್ಟರ್ ವೆರಿಫೈಯಿಂಗ್ ದ ಮಾರ್ಕ್ ರಿಸಲ್ಟ್ಸ್, ಕ್ಯಾಂಡಿಡೇಟ್ ಕ್ಯಾನ್ ಆಡ್, ರೀಅರೇಂಜ್, ಮಾಡಿಫೈ, ಡಿಲೀಟ್ ದ ಆಪ್ಷನ್ಸ್. ಇದೊಂದು 4th ಆಪ್ಷನ್. 5th ಸ್ಟೇಜ್ ಅಲ್ಲಿ ಒಂದ್ಸರಿ ಪಬ್ಲಿಕೇಶನ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇಸ್ ಡನ್ ಅಂದ್ರೆ ನಿಮಗೆ 5th ಸ್ಟೇಜ್ ಅಲ್ಲಿ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಅದಾದ ನಂತರ ನೀವು ಅವಕಾಶ ಆದ್ರೆ ಅದನ್ನ ಉಳಿಸ್ಕೊಳ್ಬಹುದು. ಅದಕ್ಕೆ ನಂಬರ್ ಆಫ್ ಚಾಯ್ಸಸ್ 4 ಚಾಯ್ಸಸ್ ಇದೆ. ಅದನ್ನ ಸ್ಟೇಜ್ ನಂಬರ್ 6 ಅಂತ ಹೇಳ್ತೇವೆ, ಚಾಯ್ಸ್ ಎಂಟ್ರಿ ಅಂತ. ಚೂಸ್ ದ ಅಪ್ರೋಪ್ರಿಯೇಟ್ ಚಾಯ್ಸ್ ಔಟ್ ಆಫ್ 4 ಚಾಯ್ಸಸ್. ಅದ್ 4 ಚಾಯ್ಸಸ್ ಏನು ಅಂತ ಹೇಳ್ತೇನೆ. ನಂಬರ್ 1 ಚಾಯ್ಸ್ ನಮಗೆ ಈಗ ರೋಲ್ ನಂಬರ್ 1 ಅಲ್ಲಿ ನಮ್ಗೆ ಏನ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಮ್ಗೆ ಇಷ್ಟ ಆಗಿದೆ, ನಾವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ತೀವಿ ಅಂತ 1ನೇ ಆಪ್ಷನ್. 2ನೇ ಆಪ್ಷನ್, ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ನಂಗೆ ಇಷ್ಟ ಆಗಿದೆ, ಬಟ್ ನನಗೆ ಸೆಕೆಂಡ್ ಹೋಗಕ್ಕೆ ನನ್ಗೆ ಅವಕಾಶ ಕೊಡಿ ಅನ್ನುವಂಥದ್ದು 2ನೇ ಆಪ್ಷನ್. 3ನೇ ಆಪ್ಷನ್, ನಂಗೆ ಯಾವ್ದು ಇಷ್ಟ ಆಗಿಲ್ಲ, ಫಸ್ಟ್ ರೌಂಡ್ ಅಲಾಟ್ಮೆಂಟ್, ನಾನು ಫ್ರೆಶ್ ಇಂದ ನಾನು ಅಲಾಟ್ಮೆಂಟ್ ಹೋಗ್ಬೇಕು ಅನ್ನೋದನ್ನ ಮಾಡ್ಕೊಳ್ತೀನಿ ಅಂದಾಗ ಈಗೇನ್ ಅಲರ್ಟ್ ಆಗಿದೆ ಆ ಕಾಲೇಜನ್ನು ತೆಗೆದು ಉಳಿದ ಎಲ್ಲ ಕಾಲೇಜನ್ನು ನಿಮಗೆ ಆಪ್ ಮಾಡ್ಕೊಳ್ಬೇಕಂತ ಒಂದು ಅವಕಾಶವನ್ನು ಕೊಡ್ತಾರೆ. 4ನೇ ಆಪ್ಷನ್, ನೀವು ಕಂಪ್ಲೀಟ್ಲಿ ಎಕ್ಸಿಟ್ ಆಗ್ಬೋದು. ಕಂಪ್ಲೀಟ್ಲಿ ಎಕ್ಸಿಟ್ ಅಂದ್ರೆ ನನಗೆ ಈ ಪ್ರಾಸೆಸ್ ಇಂದ ಏನು ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಾವು ಹೊರಗೆ ಬರ್ಬೋದು ಅಂತ ಹೇಳಿ ನೀವು ಬೇಕಾದ್ರೆ ಹೊರಗೆ ಬರ್ಬೋದು. ಅದು 4ನೇ ಆಪ್ಷನ್. ಇದು ಬಹಳ ಪ್ರಮುಖವಾದಂತ ಒಂದು ಮಾಹಿತಿ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿ ಕ್ಲೈಮ್ಗಳನ್ನು ಮುದ್ರಿಸಲಾಗಿದೆ. ಎಲ್ಲರೂ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ವೆರಿಫೈ ಮಾಡ್ಕೊಳ್ಬೇಕು. ಎವ್ರಿವನ್ ಶುಡ್ ವೆರಿಫೈ ಯುವರ್ ವೆರಿಫಿಕೇಶನ್ ಸ್ಲಿಪ್ ದಟ್ ವಾಟ್ ಎವರ್ ಯುವರ್ ನೇಮ್, ಚೇಂಜ್ ಇನ್ ದ ಡೇಟ್ ಆಫ್ ಬರ್ತ್, ಯುವರ್ ಕ್ಲೈಮ್ಸ್ ಅಂದ್ರೆ ಕ್ಯಾಟಗರಿ ಇರ್ಬೋದು, ರೂರಲ್ ಇರ್ಬೋದು, ರೋಲ್ ಕ್ಲೈಮ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಕ್ಲೈಮ್ಸ್ ಏನಾದ್ರೂ ಇದ್ರೆ, ಯಾವುದೇ ರೀತಿಯ ಕ್ಲೈಮ್ಸ್ಗಳಿದ್ರೆ ಎಲ್ಲಾ ಕ್ಲೈಮ್ಸ್ಗಳನ್ನು ಕೂಡ ನೀವು ವೆರಿಫೈ ಮಾಡ್ಕೊಳ್ಬೇಕು. ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದನ್ನು ಮೆನ್ಷನ್ ಆಗಿರುತ್ತೆ. ಮೆನ್ಷನ್ ಆಗಿಲ್ಲ ಅಂತಂದ್ರೆ ನಿಮ್ಗೆ 2 ರಿಂದ 4ನೇ ತಾರೀಕುವರೆಗೂ ಮುಂದಿನ ತಿಂಗಳು ಅವಕಾಶ ಇದೆ. ನೀವು CTCL ಹೋಗಿ ಅದನ್ನ ಕರೆಕ್ಷನ್ ಮಾಡ್ಕೊಳ್ಬಹುದು.
ಈಗಲೂ ಕೂಡ ನೀವು ಹೋಗಿ ಕರೆಕ್ಷನ್ಸ್ ಮಾಡ್ಕೊಳ್ಬಹುದು. ಆದ್ರೆ 2 ರಿಂದ 4ನೇ ತಾರೀಕಿನ ಒಳಗೆ ನಿಮ್ಮ ವೆರಿಫಿಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರು ಕರೆಕ್ಷನ್ ಇದ್ರೆ ಐಡೆಂಟಿಫೈ ಮಾಡ್ಕೊಳ್ಬೇಕು, ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು, ಕರೆಕ್ಷನ್ ಮಾಡ್ಕೊಳ್ಬೇಕು. ಅದು ತದನಂತರ ಅವಕಾಶಗಳು ಇರೋದಿಲ್ಲ. ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತೋರಿಸಿರುವ ಮೀಸಲಾತಿ ಕ್ಲೇಮ್ಗಳು ಯಥಾವತ್ತಾಗಿ ಆನ್ಲೈನ್ ಸೀಟ್ ಹಂಚಿಕೆ ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಒಂದ್ಸರಿ ಅದರಲ್ಲಿ ನೀವು ಸರಿ ಅಂತೇಳಿ 4ನೇ ತಾರೀಕು 5ನೇ ತಾರೀಕು ನಂತರ ನೀವೇನಾದ್ರೂ ಹಾಗೆ ಉಳಿಸ್ಕೊಂಡ್ರೆ ಆಸ್ ಇಟ್ ಈಸ್ ನಿಮ್ ತಪ್ಪಿದ್ರು ಕೂಡ ಅದನ್ನೇ ಕನ್ಸಿಡರೇಷನ್ ತಗೊಳ್ತಾರೆ. ಹಾಗಾಗಿ ಏನೇ ತಪ್ಪುಗಳಿದ್ರು ಏನೇ ಕರೆಕ್ಷನ್ ಮಾಡ್ಕೊಂಡು ಅವಕಾಶ ಸದ್ಬಳಕೆ ಆಗ್ಬೇಕು. ಸೊ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಯಾವುದೇ ವ್ಯತ್ಯಾಸವಿದ್ದರೆ ದಾಖಲೆಗಳು ಮತ್ತು ಅರ್ಜಿಯನ್ನು ಪರಿಶೀಲಿಸಲು ಸ್ಲಾಟ್ ಅನ್ನು ಬುಕ್ ಮಾಡುವ ಮುಖಾಂತರ ಕೆಇಎ ಅನ್ನು ಸಂಪರ್ಕಿಸಿ. ನೀವು ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವೇನಾದ್ರೂ ವ್ಯತ್ಯಾಸಗಳು ಕಂಡ್ರೆ ಏನಾದ್ರೂ ಆಲ್ಟ್ರೇಷನ್ ಮಾಡ್ಕೊಳ್ಬೇಕು, ಕ್ಲೈಮ್ಸ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ಮ ಕ್ಯಾಟಗರಿ ಇರ್ಬೋದು, ರೂರಲ್ಗೆ ಇರ್ಬೋದು, ಅದು ಯಾವುದೇ ಅಂತ ನಿಮ್ಮ ಕ್ಲೈಮ್ಗಳನ್ನ ಮಿಸ್ ಆಗಿದ್ರೆ, ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ಬೋದು, ಅಥವಾ ಬೇರೆ ಅಥವಾ ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂತ ಕ್ಲೈಮ್ಗಳು ನೀವೇನ್ ಮಾಡ್ತಾ ಇದ್ದೀರೋ ಅದೇನಾದ್ರೂ ಮಿಸ್ ಆದ್ರೆ ಅದನ್ನ ವೆರಿಫೈ ಇವರು ನಮ್ಮ ಕೆಇಎಂ ನೋಟಿಸ್ ತರಬೇಕು. ಅದ್ರ ಮುಖಾಂತರ ಕೆ ನೋಟಿಸ್ ತರಬೇಕು. ಯಾವ ರೀತಿ ತರೋದು ಅಂತಂದ್ರೆ ನೀವು ಕೆಇಎಲ್ಲಿ ಬುಕ್ ಮಾಡ್ಕೊಳ್ಬೇಕು, ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಬೇಕು. ಬುಕ್ ಮಾಡ್ಕೊಂಡ ನಂತರ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡು ಕರೆಕ್ಷನ್ಸ್ ಮಾಡ್ಕೊಂಡು ಬರ್ಬೇಕಾಗ್ತದೆ. ನೀವು ಒದಗಿಸಿದ ವಿವರಗಳಲ್ಲಿ ಮತ್ತು ಕ್ಲೇಮ್ಗಳಲ್ಲಿ ವ್ಯತ್ಯಾಸವಿದ್ದರೂ ಅದನ್ನು ಕೆಇಎ ಗಮನ ತರದಿದ್ದಲ್ಲಿ ಅಭ್ಯರ್ಥಿಯೇ ಜವಾಬ್ದಾರನಾಗಿರುತ್ತಾನೆ. ಏನಾದ್ರೂ ವ್ಯತ್ಯಾಸಗಳಿರುತ್ತೆ ಆದ್ರೂ ಕೂಡ ನೀವೇನು ಗಮನಕ್ಕೆ ತರೋದಿಲ್ಲ, ಕೆಇಎ ಗಮನಕ್ಕೆ ತರೋದಿಲ್ಲ. ಗಮನಕ್ಕೆ ತರದಲ್ಲೇ ಇದ್ರೆ ನೀವೇ ಅದಕ್ಕೆ ಸಂಪೂರ್ಣ ಜವಾಬ್ದಾರರಾಗಿರ್ತೀರಿ. ಓಕೆ, ಸೊ ಸ್ಟೇಜಸ್ ಆಫ್ ನಾನ್ ಇಂಟರಾಕ್ಟಿವ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಅಂಡ್ ಅಡ್ಮಿಷನ್ ಪ್ರಾಸೆಸ್. ಇಲ್ಲೇನಾಗುತ್ತೆ ಅಂದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ವಿತ್ ಫೀಸ್ ಸ್ಟ್ರಕ್ಚರ್ ಕೆಇಎ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಕೆಇಎ ವೆಬ್ಸೈಟ್ ಅಲ್ಲಿ ಎಷ್ಟು ಕಾಲೇಜುಗಳಲ್ಲಿ ಯಾವ್ಯಾವ ಸೀಟ್ಗಳಿದೆ ಮತ್ತೆ ಫೀಸ್ ಸ್ಟ್ರಕ್ಚರ್ ಏನೇನು ಆಲ್ರೆಡಿ ಕೆಇಎ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಎಲ್ಲರೂ ಕೂಡ ಪ್ರತಿದಿನ ಕೆಇಎ ವೆಬ್ಸೈಟ್ ನ ನೋಡುವಂತ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿದಿನ ಕೆಇಎ ವೆಬ್ಸೈಟ್ ನ ಅಟ್ಲೀಸ್ಟ್ ಒಂದು 5 ರಿಂದ 10 ನಿಮಿಷ ನಿಮ್ಮ ಕೆಇಎ ವೆಬ್ಸೈಟ್ ನ ನೋಡ್ಬೇಕು. ಅಲ್ಲಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅನ್ನೋ ವೆರಿಫೈ ಮಾಡಬೇಕು. ನಮಗೇನಾದ್ರೂ ಅದು ಸೂಕ್ತವಾದಂತ ಅಪ್ಡೇಟ್ ಮಾಹಿತಿ ನಮಗೇನು ಕೊಟ್ಟಿದ್ದಾರೆ ಅಂತ ವೆರಿಫೈ ಮಾಡ್ಕೊಳ್ಬೇಕು. ಆ ಮಾಹಿತಿಗಳನ್ನ ನಾವು ಫಾಲೋ ಅಪ್ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದಂತ ತಪ್ಪುಗಳು ಆಗದಲ್ಲೇ ನಾವು ವೆರಿಫಿಕೇಶನ್ ಅಂದ್ರೆ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಕಂಪ್ಲೀಟ್ ನಮ್ಮ ಸೀಟ್ ಅಲಾಟ್ ಆಗೋವರೆಗೂ ನಾವು ಆನ್ಲೈನ್ ಅಲ್ಲಿ ಜೊತೆಗಿರ್ತೇವೆ. ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಕಳಿಸ್ತಾರೆ. ಸ್ಕ್ಯಾನ್ ಕ್ಯೂಆರ್ ಕೋಡ್ ಪ್ರಿಂಟೆಡ್ ಇನ್ ದ ವೆರಿಫಿಕೇಶನ್ ಸ್ಲಿಪ್ ಆರ್ ಲಾಗಿನ್ ವಿತ್ ಅಪ್ಲಿಕೇಶನ್ ನಂಬರ್ ಅಂಡ್ ದ ಆಪ್ಷನ್ ಎಂಟ್ರಿ ಸೀಟ್ ನಂಬರ್. ಈ ಸರಿ ನಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿದ್ದೀರಿ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಮಗೆ ಕ್ಯೂಆರ್ ಕೋಡ್ ನ ಜನರೇಟ್ ಮಾಡಿದ್ದಾರೆ. ನಮ್ಮ ಕ್ಯೂಆರ್ ಕೋಡ್ ಜೊತೆಗೆ ನಮ್ಮ ಫೇಸ್ ರೆಕಗ್ನಿಷನ್ ಒಂದು ಐಡಿ ಮುಖಾಂತರ ನಾವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಹಿಂದೆಲ್ಲ ನಾವು ಯಾರಿಗೋ ಒಬ್ಬರಿಗೆ ಐಡಿ ಕೊಟ್ಟು ಮಾಡಿಸ್ಕೊಳ್ತಾ ಇದ್ವಿ. ಮತ್ತೆ ಈ ಸರಿ ಆ ರೀತಿಯಾದಂತ ಆಯ್ಕೆ ಇಲ್ಲ. ಯಾವ ಅಭ್ಯರ್ಥಿ ತಮ್ಮ ಆಪ್ಷನ್ ಎಂಟ್ರಿ ಮಾಡಬೇಕು, ಅವರು ನೇರವಾಗಿ ಎದುರುಗಡೆ ಕೂತ್ಕೊಂಡು ಅವರೇ ಆಪ್ಷನ್ ಎಂಟ್ರಿ ಮಾಡಬೇಕು. ಸೊ ಹಾಗಾಗಿ ಅವ್ರ ಪರವಾಗಿ ಬೇರೆಯವ್ರು ಯಾರೋ ಮಾಡ್ತಾರೆ ಅಂದ್ರೆ ಮಾಡಕ್ ಆಗೋದಿಲ್ಲ, ಅಭ್ಯರ್ಥಿನೇ ಮಾಡಬೇಕು. ಅಭ್ಯರ್ಥಿ ಯಾಕೆ ಮಾಡಬೇಕು ಅಂದ್ರೆ ಫೇಸ್ ರೆಕಗ್ನಿಷನ್ ಐಡಿ ಮುಖಾಂತರ ಅವರು ಲಾಗಿನ್ ಆಗ್ಬೇಕು. ಜೊತೆಗೆ ಅವರು OTP ಕೊಡಬೇಕು. ಅವರು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನು ಕೆಇಎ ಜೊತೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಆ ಮೊಬೈಲ್ ನಂಬರ್ಗೆ OTP ಬರ್ತದೆ. ಎರಡು ಒಂದು ಫೇಸ್ ರೆಕಗ್ನಿಷನ್, ಎರಡನೇದು OTP. ಎರಡು ಏನು ಮಲ್ಟಿ ಲೆವೆಲ್ ಆಕ್ಸೆಸ್ ನಾವು ಎಂಟ್ರಿ ವೆರಿಫೈ ಮಾಡಿದ ನಂತರ ತದನಂತರ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಒಂದು ವಿಷಯ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಇರೋದಿಲ್ಲ, ನಾನು ಊರಿಗೆ ಹೋಗಿದ್ದೀನಿ, ನನ್ನ ಪರವಾಗಿ ಯಾರೋ ಸೈಬರ್ ಸೆಂಟ್ರಿ ಮಾಡ್ಕೊಡ್ತೀನಿ, ಮಾಡಕ್ ಕೊಟ್ಬಿಡೋಣ ಅಂದ್ರೆ ಮಾಡಕ್ ಆಗಲ್ಲ. ದಯವಿಟ್ಟು ಆ ತರ ಚಾನ್ಸ್ ರಿಸ್ಕ್ ತಗೊಳ್ಬೇಡಿ. ಯಾವುದೇ ಕಾರಣಕ್ಕೂ ಆ ರಿಸ್ಕ್ ತಗೊಳ್ಬೇಡಿ. ಕ್ಯಾಂಡಿಡೇಟ್ ಜೊತೆಗೆ ಇರಲೇಬೇಕು. ಅವರ ಐಡಿ, ಅವ್ರ ಫೇಸ್ ಐಡಿ ಮುಖಾಂತರನೇ ಆಪ್ಷನ್ ಎಂಟ್ರಿ ಆಗೋದು. ಹಾಗಾಗಿ ಅವ್ರು ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಮಕ್ಕಳ ಪರವಾಗಿ ಮಕ್ಕಳು ಯಾರೋ ಮಾಡ್ತಾರೆ, ಮಾಡಕ್ ಆಗೋದಿಲ್ಲ. ಮಕ್ಕಳೇ ಕುತ್ಕೊಂಡೇ ಮಾಡಬೇಕು, ಮಕ್ಕಳು ಜೊತೆಗಿದ್ದೇ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮಿಸ್ಲೀಡ್ ಆಗಬಾರ್ದು. ಅವ್ರಿಲ್ಲ, ಕ್ಯಾಂಡಿಡೇಟ್ ಇರೋದಿಲ್ಲ, ಕ್ಯಾಂಡಿಡೇಟ್ ಊರಿಗೆ ಹೋಗಿದ್ದಾರೆ, ಮಕ್ಕಳು ಮತ್ತಿಲ್ಲೆಲ್ಲ ಹೋಗಿದ್ದಾರೆ, ಇವತ್ತು ಲಾಸ್ಟ್ ಡೇಟ್ ಇದೆ, ನಾಳೆ ಲಾಸ್ಟ್ ಡೇಟ್ ಇದೆ, ಮಕ್ಕಳ ಪರವಾಗಿ ನಾನೇ ಇಲ್ಲಿ ಮಾಡಿಸ್ಬಿಡ್ಬೋದು ಅನ್ನೋದು ಯಾರಾದ್ರೂ ಹೇಳಿದ್ರೆ ಅದು ಸುಳ್ಳದು. ಈ ವರ್ಷ ಆ ಒಂದು ಪ್ರಕ್ರಿಯೆಯಲ್ಲಿ ತೆಗೆದಾಕಿದ್ದಾರೆ, ಅದು ಅವಕಾಶ ಇಲ್ಲ.
ತದನಂತರ ಆಪ್ಷನ್ ಎಂಟ್ರಿ ಮಾಡಿದ ನಂತರ ಅಲಾಟ್ಮೆಂಟ್ ಪ್ರೋಸೆಸ್ ಆಗ್ತದೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ, ರಿಆರ್ಡರ್ ಮಾಡ್ಕೊಳ್ಬಹುದು, ಹಾಗೆ ಹೇಳಿದಾಗೆ ಆಡ್ ಮಾಡ್ಕೊಳ್ಬಹುದು, ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಕೋಬಹುದು. ಆಪ್ಷನ್ ಲಾಸ್ಟ್ ಬಿಫೋರ್ ಲಾಸ್ಟ್ ಡೇಟ್ ಎಷ್ಟು ಬೇಕಾದ್ರೂ ನೀವು ಎಷ್ಟು ಸರಿ ಬೇಕಾದ್ರೂ ರಿನ್ಯೂ ಮಾಡ್ಕೊಳ್ಬಹುದು. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡೋಕ್ಕಿಂತ ಮೊದಲು, ಫ್ರೀಸ್ ಮಾಡೋಕ್ಕಿಂತ ಮೊದಲು ನೀವು ಎಷ್ಟು ಸಾರಿ ಬೇಕಾದ್ರೂ ನಿಮ್ಮ ಆಪ್ಷನ್ ನ ರಿಅರೇಂಜ್ ಮಾಡ್ಕೊಳ್ಬಹುದು. ಎಷ್ಟು ಸಾರಿ ಬೇಕಾದ್ರೂ ರಿಅರೇಂಜ್ ಮಾಡ್ಕೊಳ್ಬಹುದು. ಒಂದ್ಸರಿ ಮಾಡದೆ ಮತ್ತಿಷ್ಟೇನಾ ಅಂತ ಇಲ್ಲ. ಅದು ಲಾಸ್ಟ್ ಆಪ್ಷನ್ ನಿಮ್ಗೆ ಫಸ್ಟ್ ಅಲಾಟ್ಮೆಂಟ್ ಆಗೋವರೆಗೂ, ಆ ಫ್ರೀಸ್ ಆಗೋವರೆಗೂ ನಿಮ್ಗೆ ಅವಕಾಶ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ರಿಅರೇಂಜ್ ಮಾಡ್ಕೊಳ್ಬಹುದು. ಒಂದ್ಸರಿ ನಿಮ್ಗೆ ಫ್ರೀಸ್ ಆಗಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ್ಮೇಲೆ ಯಾವುದೇ ರೀತಿಯಾದಂತ ನಿಮ್ಗೆ ಅಡಿಷನ್ಸ್ ಡಿಲೀಷನ್ಸ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಅದ್ರೊಳಗೆ ಎಷ್ಟು ಸಾರಿ ಬೇಕಾದ್ರೂ ಮಾಡ್ಕೊಳ್ಳುವಂತ ಅವಕಾಶ ಇರ್ತದೆ. ಅದ್ರ ನಂತರ ನಿಮ್ಗೆ ಅಡ್ಮಿಷನ್ ಪ್ರಾಸೆಸ್ ಅಲ್ಲಿ ನಿಮ್ಗೆ ಆನ್ಲೈನ್ ಪೇಮೆಂಟ್ ಒಂದ್ಸರಿ ಅಡ್ಮಿಷನ್ ಸೀಟ್ ಅಲಾಟ್ ಆಯ್ತು ಆಮೇಲೆ ಪೇಮೆಂಟ್ ಮಾಡ್ಬೇಕಾಗ್ತದೆ, ಕನ್ಫರ್ಮೇಶನ್ ಮಾಡ್ಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತೆ ಇದೆಲ್ಲ ಮಧ್ಯದಲ್ಲಿ ಒಂದು ಪ್ರಾಸೆಸ್ ಇಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ, ಈ ಆಪ್ಷನ್ ಎಂಟ್ರಿ ಪ್ರಾಸೆಸ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು 750 ರೂಪಾಯಿನ ನೀವು ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಹಿಂದೆ ಲಾಸ್ಟ್ ಕಟ್ತಾ ಇದ್ರಿ, ಈಗ ಮೊದಲನೇ ಕಟ್ಟಬೇಕಾಗ್ತದೆ 750 ರೂಪಾಯಿ. ಅದು ಪ್ರೊಸೆಸಿಂಗ್ ಫೀ. ಕೆಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರೊಸೆಸಿಂಗ್ ಫೀಸ್ 750 ರೂಪಾಯಿನ ನೀವು ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲೇ ಕಟ್ಟಬೇಕಾಗ್ತದೆ. ಎಲ್ಲರೂ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಿದ್ರಲ್ಲಿ ನಿಮಗೆ QR ಕೋಡ್ ಇದೆ. QR ಕೋಡ್ ನಿಮ್ಮ ಫೇಸ್ ರೆಕಗ್ನಿಷನ್ ಹಾಗೂ OTP ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಿ. ಆಪ್ಷನ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ನೀವು 750 ರೂಪಾಯಿ ಪೇಮೆಂಟ್ ಮಾಡಿದ ನಂತರವೇ, 750 ರೂಪಾಯಿ ನೀವು ಪೇಮೆಂಟ್ ಮಾಡಿದ ನಂತರವೇ ನೀವು ನಿಮ್ಮ ಏನು ಆಪ್ಷನ್ ಎಂಟ್ರಿ ಮಾಡಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಆಪ್ಷನ್ ಪೇಮೆಂಟ್ ಕೂಡ ನಿಮಗೆ ಎಲ್ಲ UPI ಹಾಗೂ ಎಲ್ಲ ಪೇಮೆಂಟ್ ಲಿಂಕ್ ಮುಖಾಂತರ ಕಟ್ಬೋದು. ಎಲ್ಲ ನಿಮ್ಮ ATM ಕಾರ್ಡ್ ಮುಖಾಂತರ ಕಟ್ಬೋದು, ನಿಮ್ಮ ಕ್ರೆಡಿಟ್ ಕಾರ್ಡ್ ಮುಖಾಂತರ ಕಟ್ಕೋಬಹುದು, ಅಥವಾ UPI ಮುಖಾಂತರ ಕಟ್ಕೋಬಹುದು. ಆದ್ರೆ ಆನ್ಲೈನ್ ಅಲ್ಲೇ ಕಟ್ಟಬೇಕಾಗ್ತದೆ.